ನಮಸ್ಕಾರ ಶಿವಮೊಗ್ಗ. ಮೈ ಸೆಲ್ಫ್ ಸಂಜಯ್ ಕೆಂಚಣ್ಣರ್. ನಾವು ಬರ್ತಾ ಇದ್ದೀವಿ ವಾಸನ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗದಿಂದ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಹದ ಬಹುಮುಖ್ಯವಾದ ಅಂಗಗಳಲ್ಲಿ ಕಣ್ಣು ಕೂಡ ಒಂದು. ಹಾಗಾಗಿ ನಮ್ಮ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕಾಗತ್ತೆ. ನಮ್ಮ ಸಂಸ್ಥೆ ಶಿವಮೊಗ್ಗದಲ್ಲಿ ಕಳೆದ 15 ವರ್ಷಗಳಿಂದ ಸತತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಟೋಟಲ್ ಇಂಡಿಯಾದಲ್ಲಿ 256ಕ್ಕೂ ಹೆಚ್ಚು ಆಸ್ಪತ್ರೆಗಳು ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ. ನಮ್ಮ ಆಸ್ಪತ್ರೆಯಲ್ಲಿ ಪ್ರಸ್ತುತ 4 ಜನರ ವೈದ್ಯರ ತಂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲ ರೀತಿಯ ಕಣ್ಣಿನ ಚಿಕಿತ್ಸೆಗಳು ಲಭ್ಯವಿರುತ್ತದೆ. ದಿಸ್ ಇಸ್ ಅನ್ ಎ ಸ್ಕ್ಯಾನ್ ಮಷಿನ್. ನಾವು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡೋಕ್ಕಿಂತ ಮುಂಚೆ ಲೆನ್ಸ್ದು ಪವರ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈ ಮಷಿನ್ನ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಕಣ್ಣು ಗುಡ್ಡೆ ಸೈಜ್ನ ತಿಳ್ಕೊಳ್ಳಿಕ್ಕೋಸ್ಕರ ಕೂಡ ಆಕ್ಸಿಲ್ ಅಂಡ್ ಕ್ಯಾಲ್ಕುಲೇಷನಲ್ಲಿ ಈ ಸ್ಕ್ಯಾನ್ನ ಯೂಸ್ ಮಾಡ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಫ್ ಐ. ಹೇಗೆ ಹೊಟ್ಟೆ ಸ್ಕ್ಯಾನ್ ಮಾಡಬೇಕಾದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀವಿ, ಅದೇ ತರಹ ಕಣ್ಣಿಂದು. ಪೊರೆ ಆಪ್ರೇಷನ್ ಮಾಡಲಿಕ್ಕಿಂತ ಮುಂಚೆ ಕಣ್ಣಿನ ನರ ಹೇಗಿದೆ ಅಂತ, ಪೊರೆ ಯಾರಿಗೆ ಜಾಸ್ತಿ ಇರುತ್ತೆ ಅಂತಹವರ ಕಣ್ಣಿನ ನರ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಮಾಡುವಂತಹ ಸ್ಕ್ಯಾನ್. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರಲ್ಲಿ ಕಣ್ಣಿನ ನರದ ಕಂಡೀಷನ್ ಹೇಗಿದೆ, ನರ ಏನಾದ್ರು ವೀಕ್ನೆಸ್ ಆಗಿದೆ, ನರ ಬಿಚ್ಕೊಂಡಿದೆಯಾ, ನರಕ್ಕೆ ಏನಾದ್ರು ಪೆಟ್ಟು ಬಿದ್ದಿದೆಯಾ ಅನ್ನೋದು ಡೀಟೇಲ್ಸ್ ನಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ನೀವು, ಇದನ್ನು ನಾವು ವಿಜುವಲ್ ಫೀಲ್ಡ್ ಅನಲೈಸರ್ ಅಂತ ಹೇಳ್ತೀವಿ. ಇದು ಗ್ಲಾಕೋಮಾ ತೀವ್ರತೆ ಎಷ್ಟಿದೆ, ಮೈಲ್ಡ್ ಟು ಮಾಡ್ರೇಟ್ ಟು ಸಿವಿಯರ್ ಗ್ಲಾಕೋಮನ ನಾವು ಇದರಲ್ಲಿ ನೋಡೋಕ್ಕೆ ಈ ಟೆಸ್ಟ್ನ ಯೂಸ್ ಮಾಡ್ತೀವಿ. ಈ ಟೆಸ್ಟು ನಾವು ಯೂಶಲಿ ಪ್ರೋಗ್ರೆಸಿವ್ ಆಗ್ತಾ ಇದೆಯಾ, ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಡಿಸೀಸಿನ ಜಾಸ್ತಿ ಆಗ್ತಾ ಇದೆಯಾ ಅದನ್ನು ನೋಡೋಕ್ಕೂ ಯೂಸ್ ಮಾಡ್ತೀವಿ. ಈಗ ಪೇಷಂಟಿಗೆ ನಾವು ಸರ್ಜರಿಗೂ ಮುಂಚೆ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ ಎಷ್ಟರ ಮಟ್ಟಿಗೆ ನರ ಡ್ಯಾಮೇಜ್ ಆಗಿದೆ ಅಂತ, ಎಷ್ಟರ ಮಟ್ಟಿಗೆ ನಾವು ನರನ ಕಾಪಾಡಬಹುದು. ಕೆಲವೊಂದು ಪೇಷಂಟು ಟ್ರೀಟ್ಮೆಂಟ್ ಮೇಲೆ ಇರ್ತಾರೆ, ಡ್ರಾಪ್ಸ್ನೇ ಹಾಕ್ಕೋತಾ ಇರ್ತಾರೆ. ಡ್ರಾಪ್ಸ್ ಕಂಟಿನ್ಯೂಸ್ ಡ್ರಾಪ್ಸ್ ಇದ್ದಾಗ ನಮ್ಮ ನರ ಸ್ಟೇಬಲ್ ಆಗಿದೆಯಾ, ನರಕ್ಕೆ ಯಾವುದೇ ರೀತಿ ಹಾನಿ ಆಗ್ತಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೂ ಸಹ ಈ ಟೆಸ್ಟ್ನ ಯೂಸ್ ಮಾಡ್ತೀವಿ. ಅದಕ್ಕಾಗಿ ಈ ಟೆಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಆದರೂ ನಾವು ಇದನ್ನು ಪ್ರತಿ ವರ್ಷ ರಿಪೀಟ್ ಮಾಡ್ತಾನೆ ಇರ್ತೀವಿ. ಹೆಸರು ಫಂಡಸ್ ಫೋಟೋ ಅಂತ ಹೇಳಿ. ಈ ಮಷಿನ್ ವೆರಿ ಸಿಂಪಲ್ ಟರ್ಮ್ಸಲ್ಲಿ ಒಂದು ಕ್ಯಾಮ್ರಾ ಥರ ಕೆಲಸ ಮಾಡುತ್ತೆ. ಅಂದರೆ ನಾವು ಕಣ್ಣಿನ ನರ ಪರೀಕ್ಷೆ ಮಾಡಿದಾಗ ನಮಗೆ ಏನು ಕಾಣ್ದಿರತ್ತೆ ಅದನ್ನು ಪೇಷಂಟಿಗೆ ನಾವು ಹಾಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ಅವ್ರಿಗೆ ಅದೆಲ್ಲ ಇಮ್ಯಾಜಿನೇಷನಲ್ಲೇ ಇರೋ ಕಾರಣ ಅದನ್ನು ಅವರಿಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಅವರಿಗೆ ರೀಚ್ ಆಗೋದು ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ಮಷಿನನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಒಂದು ಫೋಟೋ ನೋಡ್ತಾ ಇದ್ದೀರಿ. ಇದು ನಾರ್ಮಲ್ ಕಣ್ಣಿನ ನರದ ಫೋಟೋ. ಇದು ಪೇಷಂಟಿನ ಕಣ್ಣಿನ ನರದ ಫೋಟೋ. ಈ ಥರ ನಾವು ತೋರಿಸಿ ಎಕ್ಸ್ಪ್ಲೇನ್ ಮಾಡಿದಾಗ ಪೇಷಂಟಿಗೆ ಅವರ ಪ್ರಾಬ್ಲಮ್ ಅರ್ಥ ಆಗೋದು ಸುಲಭ ಆಗುತ್ತೆ ಮತ್ತು ಮುಂದಿನ ಟ್ರೀಟ್ಮೆಂಟಿನ ಅವಶ್ಯಕತೆ ಅವರಿಗೆ ನಾವು ಚೆನ್ನಾಗಿ ಅರ್ಥ ಮಾಡಿಸ್ಬೋದು. ಇದು OCT ಮಷಿನ್. ನಮ್ಮ ಕಣ್ಣಿನ ನರದ ಸ್ಕ್ಯಾನನ್ನು ಇದು ಮಾಡುತ್ತೆ. ಕಣ್ಣಿನ ನರನ ಕ್ರಾಸ್ ಸೆಕ್ಷನ್ನಲ್ಲಿ ತೆಗೆದು ನಮಗೆ ಎಷ್ಟು ಊತ ಇದೆ, ನರದಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಇದು ತೋರಿಸುತ್ತೆ. ಇದು ಇಲ್ಲಿ ಪೇಷಂಟಿನ OCT ಬರುತ್ತೆ ಮತ್ತು ಇಲ್ಲಿ ನಾವು ರೆಫರೆನ್ಸ್ ಇಮೇಜನ್ನು ಹಾಕಿರ್ತೀವಿ. ಸೊ ದಟ್ ನಮಗೆ ಪೇಷಂಟಿಗೆ ನಾರ್ಮಲ್ ಏನು, ಅವ್ರ ಕಣ್ಣಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಯಾಗ್ ಲೇಸರ್ ಮಷಿನ್. ಇದರಲ್ಲಿ 2 ಪ್ರೊಸೀಜರ್ಸ್ ಮಾಡ್ಬೋದು. ಒಂದು ಯಾಗ್ ಕ್ಯಾಪ್ಸುಲೋಟೊಮಿ, ಮತ್ತೊಂದು ಯಾಗ್ ಪೆರಿಫೆರಲ್ ಐರೋಡೋಟೊಮಿ. ಯಾಗ್ ಕ್ಯಾಪ್ಸುಲೋಟೊಮಿ ಬಂದು ನಾವು ಕ್ಯಾಟ್ರಾಕ್ಟ್ ಆಗಿರೋ ಪೇಷಂಟ್ಸಲ್ಲಿ ಮಾಡ್ಬೋದು. ಇದರಲ್ಲಿ ಲೆನ್ಸ್ ಹಾಕಿದಾಗ ಲೆನ್ಸ್ ಹಿಂಭಾಗದಲ್ಲಿ ಕಸ ಕೂತಿದ್ರೆ ಆ ಕಸ ಕ್ಲಿಯರ್ ಮಾಡೋಕ್ಕೆ ಯಾಗ್ ಕ್ಯಾಪ್ಸುಲೋಟೊಮಿ ಪ್ರೊಸೀಜರ್ ಮಾಡ್ತೇವೆ. ಇದು ಒಂದು 2 ಮಿನಿಟ್ಸ್ ಪ್ರೊಸೀಜರ್ ಆಗುತ್ತೆ. ನೆಕ್ಸ್ಟ್ ಬಂದು ಯಾಗ್ ಪೆರಿಫೆರಲ್ ಐರೋಡೋಟೊಮಿ. ಈ ಪ್ರೊಸೀಜರ್ ನಾವು ಗ್ಲಾಕೋಮಾ ಪೇಷಂಟ್ಸಲ್ಲಿ ಮಾಡ್ತೇವೆ. ನಾರ್ಮಲಿ ನಮ್ಮ ಕಣ್ಣಲ್ಲಿ ಪ್ರೆಷರ್ ಮೇಂಟೈನಿಂಗ್ ಒಂದು ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ಡು ಡ್ರೈನ್ ಆಗಲಿಕ್ಕೆ ಒಂದು ಹಾದಿ ಇರುತ್ತೆ. ಆ ಹಾದಿ ಚಿಕ್ಕದಿದ್ದರೆ ಆ ಲಿಕ್ವಿಡ್ ಕಣ್ಣಿನಲ್ಲಿ ಕಲೆಕ್ಟ್ ಆಗಿ ಪ್ರೆಷರ್ ಜಾಸ್ತಿ ಮಾಡುತ್ತೆ. ಈ ಪ್ರೆಷರ್ ಜಾಸ್ತಿಯಾಗಿ ಮುಂದೆ ತೊಂದರೆ ಆಗಬಾರ್ದು ಅಂತ ಈ ಪ್ರೆಷರನ್ನು ರಿಲೀವ್ ಮಾಡೋಕ್ಕೆ ಒಂದು ಚಿಕ್ಕ ರಂಧ್ರ ಮಾಡ್ತೇವೆ. ಈ ರಂಧ್ರದಿಂದ ಪ್ರೆಷರ್ ರಿಲೀವ್ ಆಗುತ್ತೆ. ಇದು ಒಂದು ಪ್ರೊಫಿಲಾಕ್ಟಿಕ್ ಪ್ರೊಸೀಜರ್. ಇದು ಕೂಡ ಒಂದು 2 ಮಿನಿಟ್ ಪ್ರೊಸೀಜರ್ ಇದೆ. ನಮ್ಮ ಆಸ್ಪತ್ರೆಯಲ್ಲಿ ನಿಮಗೆ ಒಳ್ಳೆಯ ರೀತಿಯ ಗ್ಲಾಸಸ್ಗಳು, ಗುಡ್ ಕ್ವಾಲಿಟಿ ಕಂಪನಿಯ ಗ್ಲಾಸಸ್ಗಳು ದೊರೆಯುತ್ತವೆ. ಅದರಲ್ಲಿ ನಿಮಗೆ ಜೈಸ್, ಓಯಾ, ಕ್ರಿಸಾಲ್ ಮತ್ತು ಇನ್ನಿತರ ವಿಜಯನರೆಕ್ಸ್ಗೂ ಸಹ ಗ್ಲಾಸಸ್ಗಳು ದೊರೆಯುತ್ತವೆ. ವೈದ್ಯರ ಸಲಹೆ ಮಾಡಿರುವ ಗ್ಲಾಸಸ್ ಸಹ ನಾವು ನಿಮಗೆ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ.
ನಮ್ಮ ಶಾಖೆಯಲ್ಲಿ ಯಶಸ್ವಿನಿ ಆರೋಗ್ಯ ಯೋಜನೆ, KSRTC ಆರೋಗ್ಯ ಭಾಗ್ಯ ಹಾಗೂ ಇನ್ನಿತರೆ ಕಾರ್ಪೊರೇಟ್ ಹೆಲ್ತ್ ಇನ್ಶೂರೆನ್ಸ್, ಶಸ್ತ್ರಚಿಕಿತ್ಸೆಗೆ ಬಜಾಜ್ ಫೈನಾನ್ಸ್ ಸೌಲಭ್ಯ ಕೂಡ ಲಭ್ಯವಿರುತ್ತದೆ. ಮುಂದಿನ ದಿನಗಳಲ್ಲಿ ESI ಸೌಲಭ್ಯ ಕೂಡ ಪ್ರಾರಂಭ ಆಗ್ತಾ ಇದೆ. ನಮ್ಮ ಕಣ್ಣಿನ ಆರೋಗ್ಯವನ್ನು ಹೇಗೆ ನೋಡ್ಕೋಬೇಕು, ಕಣ್ಣಿನ ಸಮಸ್ಯೆಗಳು ಬಂದಾಗ ಯಾವ ರೀತಿ ಚಿಕಿತ್ಸೆಗಳನ್ನು ತಗೊಳ್ಬೇಕು ಎಂಬ ಸಂಶಯ ನಿಮ್ಮೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಮ್ಮ ವೈದ್ಯರ ತಂಡ ನಿಮಗೆ ಕಣ್ಣಿನ ಸಮಸ್ಯೆಗಳು ಮತ್ತು ಅದರ ಆರೋಗ್ಯದ ಕುರಿತಾಗಿ ಸಲಹೆಗಳನ್ನು ನೀಡ್ತಾರೆ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಊರಿನ ಯಾವುದೇ ಸಂಸ್ಥೆ ಅಥವಾ ಕಚೇರಿಗಳಲ್ಲಿ ಕಣ್ಣಿನ ತಪಾಸಣಾ ಶಿಬಿರ ಅವಶ್ಯಕತೆ ಇದ್ದಲ್ಲಿ ಈ ಕೆಳಗೆ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಆಗ್ತಿರುವ ನಂಬರ್ಗೆ ಕರೆ ಮಾಡಿ.